ಸಿನಿಮಾದವ್ರಿಗೆ ನಿಜವಾದ ದೇವಸ್ಥಾನ ಯಾವುದು ಅಂದರೆ ಚಿತ್ರಮಂದಿರಗಳು. ಆ ದೇವರನ್ನು ಪ್ರತಿನಿಧಿಸೋದು ಈ ಎಲ್ಲ ಅಭಿಮಾನಿಗಳು. ಅದರಿಂದನೇ ನಮ್ಮ ಅಣ್ಣವರು ಹೇಳಿದ್ದು ಅಭಿಮಾನಿ ದೇವರುಗಳು ಅಂತ ಹೇಳಿ. ನಿಮಗೆಲ್ರಿಗೂ ದೊಡ್ಡ ದೊಡ್ಡ ಧನ್ಯವಾದಗಳು. ಇವತ್ತು ಈ ಸಮಾರಂಭ ಇಷ್ಟು ದೊಡ್ಡ ಯಶಸ್ಸು ಕಾಣಿಸ್ತಿದೆ ಅಂತಂದರೆ ನೀವೆಲ್ಲರೂ ಸೇರಿ ಈ ಸಭೆಯಲ್ಲಿ ಜೀವಂತವಾಗಿದ್ದು ಇರೋದ್ರಿಂದ. ನಿಮ್ಮ ಕೂಗು, ನಿಮ್ಮ ಮಾತು, ನಿಮ್ಮ ನಗು, ನಿಮ್ಮ ಚಪ್ಪಾಳೆ, ನಿಮ್ಮ ಎಲ್ಲವೂ ಸೇರಿ. ಮೊದಲನೇದಾಗಿ ಇವತ್ತು ಈ ಸಿನಿಮಾದ ತುಣುಕನ್ನು ಲೋಕಾರ್ಪಣೆ ಮಾಡಿದ ಶ್ರೀಯುತ ದರ್ಶನ್ ರವರಿಗೆ ಕೇಳಿಸ್ತು ಬಿಡ್ರು, ಕೇಳಿಸ್ತು ಬಿಡಿ, ಕೇಳಿಸ್ತು, ರಾಜಸ್ಥಾನವೂ ಕೇಳಿಸ್ತು. ತುಂಬ 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 ಧನ್ಯವಾದಗಳು. ಮುಂದೆ ಮಾತಾಡ್ಲಾ ಇರ್ರು. ಮೊದಲನೇದಾಗಿ ಬಾಲ್ಕನಿಯಲ್ಲಿ ನಿಂತಿರೋ ಮಕ್ಕಳೇ, ಎಲ್ಲ ನನ್ನ ಮಕ್ಕಳ ಥರನೇ ನೀವು. ಅದು ಬಾಲ್ಕನಿ ಅಲ್ಲಿ ಸಜ್ಜೆ ಸುಮ್ಮನೆ ಹಿಂಗೆ ಹಾಕಿರ್ತಾರೆ, ಇನ್ನೂ ತಳ್ಳಿದ್ರಿ ಅಂತ ಇಟ್ಕೋ, ನೀವೆಲ್ಲರೂ ಇಲ್ಲಿ ಬಿದ್ದಿರ್ತೀರ. ಬೇಡ ಮಕ್ಕಳ, ಸ್ವಲ್ಪ ಹಿಂದಕ್ಕೆ ಹೋಗಿ, ಅದು ವರ್ಕಬೇಡಿ, ನಿಂತ್ಕೊಳ್ಳಿ, ವರ್ಕಬೇಡಿ, ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗ್ರಿ. ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ಕಾಯ್ತಾ ಇರ್ತಾರಪ್ಪ. ಏಕೆಂದರೆ ನೀವು ಸಂತೋಷವಾಗಿ, ನೀವು ಆನಂದವಾಗಿ, ನೀವು ನೆಮ್ಮದಿಯಿಂದ ಇದ್ದರೆ ನಿಮ್ಮ ತಂದೆ ತಾಯಿ ಕೂಡ ಅಷ್ಟೇ ಸಂತೋಷವಾಗಿರ್ತಾರೆ. ಇನ್ನೊಂದು ವಾಮನ ಚಿತ್ರದ ನನಗೆ ದೊಡ್ಡ ಒಂದು ಮಗನಾಗಿ, ಒಬ್ಬ ಕಲಾವಿದನಾಗಿ ನನಗೆ ಸಿಕ್ಕ ಒಂದು ವರ ಅಂತಂದರೆ ಅದು ಧನ್ವೀರ್. ಅಮ್ಮ ಹೇಳ್ತಾ ಇದ್ರು ಉಗಾದಿ ಹಬ್ಬಕ್ಕೆ ಸೀರೆ ಕೊಟ್ರಿ ಅಂತ. ಅಮ್ಮ ಅವ್ನು ಸ್ವಲ್ಪ ಜಾಸ್ತಿ, ನೀವು ಆಮೇಲೆ ಬೇಕಾದ್ರೆ ಕೇಳ್ಕೊಳ್ಳಿ. ಅವನೇನಾಗ್ತಿತ್ತು ಅಂದರೆ ಶೆಡ್ಯೂಲಲ್ಲೂ ಕೇಕ್ ಕಟ್ಸ್ ಮಾಡಿಸೋ ಜೊತೆಗೆ ಒಂದು ಸೀರೆನೂ ಕೊಡ್ತಿದ್ದ ನನಗೆ. ನಾನೆಲ್ಲ ಸೀರೆ ಉಟ್ಕೊಂಡ್ಬಿಟ್ಟಿದ್ದೀನಿ ಕಣೋ. ಏಪ್ರಿಲ್ 10ಕ್ಕೆ ಇನ್ನೊಂದು ಸೀರೆ ಕೊಡಿಸ್ಬಿಡು. ನಿಜಕ್ಕೂ ಇವನ ಬಗ್ಗೆ ಇನ್ನೊಂದು ದೊಡ್ಡ ನನಗೆ ಅಭಿಮಾನ ಹುಟ್ಟಿದ್ದು, ಮೆಚ್ಚುಗೆ ಅನಿಸಿದ್ದು, ಗೆಳೆತನಕ್ಕೆ ಪ್ರಾಣ ಕೊಡುವಂಥ ಜೀವ ಮಾತಿಗೆ ಒಂದು ಸಾರಿ ಮಾತು ಕೊಟ್ಟರೆ ಆ ಮಾತಿಗೆ ನಿಲ್ಲುವಂಥ ಮನುಷ್ಯ. ಹೃದಯವಂತ. ಅದು ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ, ಆಫ್ ಸ್ಕ್ರೀನ್ ಧನ್ವೀರ ನೀನು. ತುಂಬ ಸಂತೋಷ ಅನಿಸುತ್ತೆ. ನಿನ್ನನ್ನು ಬೆಳೆಸಿದ ನಿಮ್ಮ ತಂದೆ ತಾಯಿಗೆ ನಾನು ಹೃದಯ ತುಂಬಿ ಧನ್ಯವಾದಗಳನ್ನ ಹೇಳಿಸ್ತೀನಿ. ಯಾಕಂದರೆ ಆ ಥರದ ಒಂದು ಇದು ಬರಬೇಕು ಅಂತಂದರೆ ರಕ್ತದಿಂದ ಮನೆಯಿಂದನೇ ಬರಬೇಕದಲ್ಲ. ನಿಮ್ಮ ಮನೆಯವ್ರಿಗೆಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಮತ್ತು ಈ ಚಿತ್ರದ ಸಂಗೀತ ನಿರ್ದೇಶಕ ಅಜನೀಶ್, ಅವನು ಯಾವ ಸಿನಿಮಾದಲ್ಲಿ ನಾನಿದ್ರೂ ಕೂಡ ಒಂದು ಒಳ್ಳೆ ಹಾಡು ಕೊಟ್ಬಿಡ್ತಾನೆ ಕಣ್ರಿ. ಅದು ಹೆಂಗೋ ಇಟ್ಟಾಗ್ಬಿಡುತ್ತೆ, ನಮಗೆ ಒಂದೊಂದು ಸತಿ ಗೊತ್ತೇ ಆಗೋದಿಲ್ಲ. ಅಜನೀಶ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾನೆ ಇವನು ಅಂತೇಳಿ. ಅವನಿಲ್ಲ, ಆದರೂ ಅವನ ಅನುಪಸ್ಥಿತಿಯಲ್ಲಿ ಅವನಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ನಾಗೇಂದ್ರ ಪ್ರಸಾದ್ರವರಿಗೆ ಮತ್ತು ಎಲ್ರಿಗೂ. ಮತ್ತು ಇಲ್ಲಿ ನಿಜವಾದ ಒಂದು ಮುದ್ದು ರಾಕ್ಷಸಿ. ಪಾಪ ನೀನು ರಾಕ್ಷಸಿ ಅಲ್ಲ ಕಂದ, ನೀನು ಮುದ್ದು ಅಷ್ಟೇ, ರಾಕ್ಷಸಿ ಬೇರೆಯವರು. ನನ್ನ ಅನ್ಬೋದು ಅಲ್ವೇನೋ ಈ ಕ್ಯಾರೆಕ್ಟ್ರು. ಎಷ್ಟು ಚೆಂದ ಕಾಣಿಸ್ತಿ, ತುಂಬ ಖುಷಿ ಆಗುತ್ತೆ. ಆ ಹಾಡು ಸೂಪರ್ ಹಿಟ್ ಆಗೋಕ್ಕೆ ನಿಮ್ಮಿಬ್ಬರು ಕೆಮಿಸ್ಟ್ರಿನೇ ಕಾರಣ.